ನಮಸ್ಕಾರಗಳು. ನನ್ನ ಹೆಸರು ಕೌಸರ್ ಕೆ, ಫಸ್ಟ್ ಇಯರ್ MBA ಸ್ಟೂಡೆಂಟ್, UBDT ಕಾಲೇಜ್, ದಾವಣಗೆರೆ. ಅದೆಷ್ಟೋ ಸುಮಾರು ರಕ್ಷಕರ ಪೈಕಿಯಲ್ಲಿ ಒಬ್ಬರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ಬೇಕಂತ ಇದ್ದೀನಿ. ಇವರು ಸಮಾಜಮುಖಿ ಕೆಲಸಗಳಿಂದ ಉಗ್ರರನ್ನು ಸದೆಬಡಿದು ಅದೆಷ್ಟೋ ಕುಟುಂಬಗಳ ರಕ್ಷಣೆಗಾಗಿ ಸುಮಾರು 16 ವರ್ಷಗಳ ಕಾಲ ಸೈನಿಕರಾಗಿ ಸೇವೆ ಸಲ್ಲಿಸಿ ಜನರಲ್ಲಿ ಸ್ಫೂರ್ತಿ ತುಂಬುವ ಮಾಜಿ ಸೈನಿಕರಾದಂತಹ ಶ್ರೀ ಮಂಜುನಾಯ್ಕ KR ಸರ್ ನಮ್ಮ ಜೊತೆ ಇದ್ದಾರೆ. ಇವರು ದಾವಣಗೆರೆ ಜಿಲ್ಲೆಯ ಮಾಜಿ ಸೈನಿಕನು ಹಾಗೂ ಹಾಲಿ ಸೈನಿಕದ ಅಧ್ಯಕ್ಷರಾಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಜೀವನದ ಶೈಲಿ ಯಾವ ರೀತಿ ಇತ್ತು ಸರ್? ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದರಿಂದ ಎಲ್ಲಿವರೆಗೂ? ನಮ್ಮ ಜೀವನ ಶೈಲಿ ಅಂತ ಹೇಳಿದ್ರೆ, ನಾನು ಕೂಡ ಒಂದು ಬಡ ಕುಟುಂಬದಿಂದ ಬಂದಿರೋದು. ಅವೆಲ್ಲ ಒಂದು ಗುರಿ ಅಂತ ಇತ್ತು. ನಾವು 10th ಓದುವಾಗನೇ ಕೂಡ ನನ್ನಲ್ಲಿ ಒಂದು ಏನಾದರೂ ದೇಶ ಸೇವೆ ಮಾಡಬೇಕು, ಸೈನಿಕನಾಗಬೇಕಂತ ಮಹದಾಸೆ ಇತ್ತು. ಆದ್ದರಿಂದ ನಾನು ಒಬ್ಬ ಸೈನಿಕನಾದೆ. ಮುಂದೆ ನಾನು ಸೈನಿಕನಾಗಿ 16 ವರ್ಷ ನಾನು ಸೇವೆಯನ್ನು ದೇಶದ ವಿವಿಧ ಗಡಿ ಭಾಗಗಳಲ್ಲಿ ಸೇವೆ ಸಲ್ಲಿಸಿ ಇವಾಗ ಪ್ರೆಸೆಂಟ್ಲಿ ನಾನು ದಾವಣಗೆರೆಯಲ್ಲಿ ಜಯನಗರದಲ್ಲಿ ಇದ್ದೀನಿ. ನಿಮಗೆ ಆ ಗುರಿ ರೀಚ್ ಆದಂತ ಖುಷಿ ಎಷ್ಟು ಸರ್? ನನ್ನದು ಕನಸಿತ್ತು, ಅದು ನನ್ಸಾಗಿದೆ. ಹೌದು. ಏನಪ್ಪಾ ಅಂದ್ರೆ, ಜೀವನದ ಗುರಿ ಅಂತ ಹೇಳಿದ್ರೆ ನಾನು ಹೇಳಿದೆ, ನಾನು ಸೈನಿಕನಾಗಬೇಕು, ದೇಶಕ್ಕೋಸ್ಕರ ನಾನು ಕೂಡ ಸೇವೆ ಸಲ್ಲಿಸ್ಬೇಕಂತ. ಅದು ನಾನು ಸೆಲೆಕ್ಷನ್ ಆದಾಗ ತುಂಬಾನೇ ಖುಷಿ ಇತ್ತು. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಬಹಳ ಖುಷಿ ಪಟ್ಟರು. ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ನನಗೆ ಕಳಿಸ್ಕೊಟ್ರು ನಾನು ದೇಶ ಸೇವೆಗೆ ಹೋಗ್ಬೇಕಂತ ಹೇಳಿದಾಗ. ಆ ಗುರಿನ ನನ್ಸ್ ಮಾಡ್ಕೊಳ್ಬೇಕಂದ್ರೆ ನೀವು ಅದರಿಂದ ಎಷ್ಟು ಎಫೆಕ್ಟ್ ಹಾಕಿದ್ರಿ ಸರ್? ಎಫೆಕ್ಟ್ ಅಂದ್ರೂ ನಾನು ತುಂಬಾನೇ ಎಫೆಕ್ಟ್. ಯಾವುದೇ ಒಂದು ಪಡಿಬೇಕ ಕೆಲಸನ ಏನೋ ಒಂದು ಮಾಡ್ಬೇಕಂತ ಹೇಳಿದ್ರೆ ಅದ್ರ ಹಿಂದೆ ಶ್ರಮ ಅಂತೂ ಬಹಳಷ್ಟು ಇರಲೇಬೇಕು, ಡೆಡಿಕೇಶನ್ಸ್ ಅಂತ ಇರಲೇಬೇಕು, ಸ್ಯಾಕ್ರಿಫೈಸ್ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ಎಲ್ಲವನ್ನೂ ಕೂಡ ಮೀರಿ ನಮ್ಮ ಶ್ರಮ ಅಂತ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟು. ನಾವು ಏನೇ ಮಾಡ್ಬೇಕಂತ ಹೇಳಿದ್ರೆ ಶ್ರಮ, ಅದಕ್ಕೆ ನಾವು ರೀಚ್ ಆಗ್ಬೇಕಾದ್ರೆ ಗೋಲಿಗೆ ರೀಚ್ ಆಗ್ಬೇಕಂದ್ರೆ ಎಷ್ಟು ಫೋರ್ಸ್ ಆಗ್ಬೇಕಂತ ಇರುತ್ತಲ್ಲ, ಶ್ರಮ, ಅವು ವೆರಿ ಇಂಪಾರ್ಟೆಂಟು. ಅದನ್ನೆಲ್ಲವನ್ನು ಮಾಡಿದ್ಮೇಲೆ ನಾವು ನಮ್ಮ ಗೋಲನ್ನು ಮುಟ್ಟಿದಾಗ ಅದು ಪರಮಾನಂದ. ನೀವು ಸರ್ವಿಸ್ ನ ಮಾಡ್ಬೇಕಾದ್ರೆ ಸರ್ 16 ವರ್ಷ ಸರ್ವಿಸ್ ಮಾಡಿದ್ದೀರಲ್ಲ, ಅದರಲ್ಲಿ ನಿಮಗೆ ಗೋಲ್ಡನ್ ಮೆಮೊರಿ ಆಗಿ ಉಳಿದಿರೋದಂದ್ರೆ ಯಾವ್ದು ಸರ್? ತುಂಬಾನೇ ಇದಾವೆ. ಹೇಳ್ಬೇಕಂತ ಹೇಳಿದ್ರೆ, ನಾನು ಫಸ್ಟ್ ಟೈಮ್ RD ಪರೇಡ್ ಅಲ್ಲಿ 2001ರಲ್ಲಿ ನಾನು ಫಸ್ಟ್ ಫ್ರಂಟ್ ಲೈನ್ ಅಲ್ಲಿ ನಡೆದಿದ್ದು. ಆ ಟೈಮಲ್ಲಿ ನಮ್ಮ ಮಿಸೈಲ್ ಮ್ಯಾನ್ ಅಂತ ನಾವು ಏನ್ ಹೇಳ್ತೀವಿ, APJ ಅಬ್ದುಲ್ ಕಲಾಂ ಸರ್ ಅವರಿಗೆ ನಾನು ಸಲ್ಯೂಟ್ ಕೊಟ್ಟಿದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ನಾನು ದ ಬೆಸ್ಟ್ ಇನ್ಸ್ಟ್ರಕ್ಟರ್ ಅಂತ ನಾನು ಅಕಾಡೆಮಿಲಿ ಇದ್ದೆ. ಆಫೀಸರ್ಗಳಿಗೆ ನಾನು ಟ್ರೈನಿಂಗ್ ಕೊಡ್ತಿದ್ದೆ. ಅದರಲ್ಲಿ ಬಹಳಷ್ಟು ಜನ, ಒಂದು 200-300 ಜನ ಇನ್ಸ್ಟ್ರಕ್ಟರ್ಗಳು ಇರ್ತಾರೆ. ಆ ಇನ್ಸ್ಟ್ರಕ್ಟರ್ ಅಲ್ಲಿ ದಿ ಬೆಸ್ಟ್ ಇನ್ಸ್ಟ್ರಕ್ಟರ್ ಅವಾರ್ಡ್ ಅಂತ ಸಿಕ್ತು. ತುಂಬಾನೇ ಇದಾವೆ. ನಾವು ಮತ್ತೆ ಆಪರೇಷನ್ಗೆ ಹೋದಾಗ, ಕಾಶ್ಮೀರದಲ್ಲಿ ಆಪರೇಷನ್ ಹೋದಾಗ, ಕೆಲವು ಹೈಡ್ಔಟ್ಸ್ ಚೆಕ್ ಮಾಡಕ್ ಹೋದಾಗ ಉಗ್ರವಾದಿಗಳನ್ನ ನಾವು ಇದು ಮಾಡಿದೀವಿ, ಹಿಡಿದಿದ್ದೀವಿ. ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ರು ಉಗ್ರವಾದಿಗಳನ್ನ, ಅವರನ್ನ ಮೋಟಿವೇಶನ್ ಮಾಡಿ ಹ್ಯೂಮನ್ ಬಾಂಬ್ ಮಾಡೋ ಟೈಪ್ ಸಣ್ಣ ಮಕ್ಕಳನ್ನ ಹೈಜಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಿದ್ರು, ಅದನ್ನ ಹಿಡಿದಿದ್ದೀವಿ. ತುಂಬಾನೇ ಇದಾವೆ, ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದಾವೆ ನಮ್ಮ ಇದರಲ್ಲಿ. ಈಗಿನ ಜನರೇಷನ್ ಸ್ಟೂಡೆಂಟ್ಸಿಗೆ ನೀವು ಏನು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಈಗಿನ ಜನರೇಷನ್ ಮೊಬೈಲ್ ಬಿಟ್ಟು ಚೆನ್ನಾಗಿ ಓದಿ. ಇಷ್ಟು ದಿನ ನೀವು ತಂದೆ ತಾಯಿಯವರ ಹೆಸರು ಹೇಳ್ಕೊಂಡು ಇಂಥವ್ರ ಮಕ್ಕಳಂತ ಹೇಳ್ತಿದ್ರು. ಪೇರೆಂಟ್ಸ್ಗಳು ಖುಷಿ ಪಡೋದು ಏನು ಗೊತ್ತಾ? ಇನ್ಮೇಲಾದ್ರೂ ನಿಮ್ಮ ಹೆಸರು ಹೇಳಿ ಪೇರೆಂಟ್ಸ್ ಓಡಾಡಬೇಕು. ಆ ರೀತಿಯಾಗಿ ನೀವು ತಂದೆ ತಾಯಿಯನ್ನ ಎದೆ ಉಪ್ಸಿ ನಡೆಸುವಂತಹ ಒಂದು ನಿಮ್ಮ ಓಣಿಯಲ್ಲಿ, ನಿಮ್ಮ ಬೀದಿಯಲ್ಲಿ ಓಡಾಡುವಾಗ ಇಂಥವ್ರ ಅಪ್ಪ ಹೋಗ್ತಿದಾರಂತ ಆ ರೀತಿ ಗುರುಸಿ ನಡೆಯುವಂತ ಕೆಲಸ ಮಾಡಬೇಕು. ಇವಾಗಿನ ಯುವಕರು ನಿಜವಾಗ್ಲೂ ನನಗೆ ಕೆಲವೊಂದು ಯತೆ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಮೊಬೈಲ್ ಅಡಕ್ಷನ್ಸ್ ಆಗ್ತಾ ಇದೆ, ಇಂಥವು ಬೇರೆ ಬೇರೆ ರೀತಿಯಲ್ಲಿ ಡ್ರಗ್ಸ್ ಅಡಾಕ್ಟ್ ಆಗ್ತಿದ್ದಾವೆ. ಅವೆಲ್ಲವನ್ನು ಬಿಟ್ಟು ನಿಮ್ಮ ಗುರಿ ಏನು, ನಾನು ಗುರಿ ತಲುಪುವಾಗ ಎಷ್ಟು ಶ್ರಮ ಹಾಕಬೇಕು, ಎಷ್ಟು ಗಂಟೆ ಓದಬೇಕು, ಫಸ್ಟ್ ಆಫ್ ಆಲ್ ಅವೆಲ್ಲವನ್ನು ಅದು ನಿನ್ನಿಂದ ಬರ್ಬೇಕು, ನಿನ್ನ ಮನಸ್ಸಿಂದ ಬರ್ಬೇಕು. ಹೇಳ್ತಿರ್ತಾರೆ ತಂದೆ ತಾಯಿ, ನೀನು ಓದು, ನೀನು ಮಾಡು ಅಂತ ಹೇಳ್ತಿರ್ತಾರೆ. ಎಲ್ಲಿವರೆಗೂ
ನೀನು ನೀನಾಗಿ ಬದಲಾವಣೆ ಆಗೋದಿಲ್ಲೋ ಅಲ್ಲಿವರೆಗೂ ನಿನ್ನ ಗುರಿಯನ್ನ ನೀನು ತಲುಪಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಮಾತ್ರ ಹೇಳಬಲ್ಲೆ. ಮಾಜಿ ಸೈನಿಕರಾದಂತಹ ಮಂಜುನಾಥ್ ಸರ್ ಅವರನ್ನು ಇಂದು ಭೇಟಿ ಮಾಡಿದ ಕ್ಷಣ ನನಗಿಂದು ತುಂಬಾ ಹೆಮ್ಮೆ ಆಗಿತ್ತು. ಥ್ಯಾಂಕ್ ಯು ಸರ್, ಈ ನಿಮ್ಮ ಸಮಯವನ್ನು ನಮಗಾಗಿ ಮೀಸಲಿಟ್ಟು ನಿಮ್ಮ ಎಲ್ಲ ಸಾಧನೆಗಳ ಬಗ್ಗೆ ವಿವರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಒಳ್ಳೇದಾಗಲಿ.